ಹರೇ ಕೃಷ್ಣ. ಇಸ್ಕಾನ್ ಕನ್ನಡ ಚಾನೆಲ್ ವತಿಯಿಂದ ಕನ್ನಡ ನಾಡಿನ ಎಲ್ಲ ಯುವಕರಿಗೋಸ್ಕರ ಒಂದು ವಿಶೇಷವಾದ ಭಗವದ್ಗೀತೆಯ ಕೋರ್ಸನ್ನು ಆಯೋಜಿಸಲಾಗುತ್ತದೆ. ವಿಶೇಷವಾಗಿ ಈ ಕೋರ್ಸನ್ನು ಶಾಲಾ ಕಾಲೇಜುಗಳ ಯುವಕರಿಗಾಗಿ ಆಯೋಜಿಸಲಾಗುತ್ತದೆ. ಈ ಕೋರ್ಸ್ ಫೆಬ್ರವರಿ 9ನೇ ತಾರೀಕಿನಿಂದ ಫೆಬ್ರವರಿ 13ನೇ ತಾರೀಕುವರೆಗೂ ಸಾಯಂಕಾಲ 8ರಿಂದ 9 ಗಂಟೆವರೆಗೂ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಕೋರ್ಸ್ನಲ್ಲಿ ಭಾಗವಹಿಸಿ. ಈ ಕೋರ್ಸ್ ಆನ್ಲೈನ್ ಮಾಧ್ಯಮದಲ್ಲಿ ಝೂಮ್ನಲ್ಲಿ ನಡೆಯಲಾಗುತ್ತೆ. ಈ ಕೋರ್ಸನ್ನು ಯಾಕೆ ಅಟೆಂಡ್ ಮಾಡಬೇಕು? ಆ್ಯಕ್ಚುಲಿ ಭಗವದ್ಗೀತಾ ಭಾರತದ ಅತಿ ಬಹುಮುಖ್ಯವಾದಂತಹ ಒಂದು ಗ್ರಂಥವಾಗಿದೆ. ಈ ಗ್ರಂಥವನ್ನು ಕೇವಲ ಸಾಧು ಸಂತರಷ್ಟೇ ಅಲ್ಲ, ರಾಜರು ಕೂಡ ಓದ್ತಾ ಇದ್ರು. ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜಋಷಿಯೋ ವಿದುಹುಂ. ಎಲ್ಲ ಲೀಡರ್ಸ್, ನಾಯಕರು ಭಗವದ್ಗೀತೆಯನ್ನು ಓದಬೇಕು. ಇವನ್ ವಿಜ್ಞಾನಿಗಳು ಕೂಡ ಭಗವದ್ಗೀತೆಯನ್ನು ಓದ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಭಗವದ್ಗೀತೆಯನ್ನು ಓದ್ತಾ ಇದ್ರು. ವಿದ್ವಾಂಸರು ಓದ್ತಾ ಇದ್ದಾರೆ, ದೇಶದ ನಾಯಕರು ಓದ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಜಪಾನಿಗೆ ಹೋದಾಗ ಜಪಾನಿನ ರಾಜರಿಗೆ ಭಗವದ್ಗೀತೆಯನ್ನು ಗಿಫ್ಟ್ ಕೊಟ್ಟರು. ಭಗವದ್ಗೀತೆಯಲ್ಲಿ ಏನಿದೆ? ಭಗವದ್ಗೀತೆಯಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ. ಭಗವದ್ಗೀತೆ ದೇವರು ನಮಗೆ ಕೊಟ್ಟಂತಹ ಒಂದು ಕೈಪಿಡಿ. ಯಾವುದೇ ವಸ್ತು ಖರೀದಿ ಮಾಡಿದರೆ ಅದರ ಜೊತೆ ಒಂದು ಕೈಪಿಡಿ ಬರುತ್ತೆ, ಯೂಸರ್ ಮ್ಯಾನ್ಯುವಲ್ ಬರುತ್ತೆ. ನಮ್ಮ ಮನುಷ್ಯ ಜೀವನಕ್ಕೆ ಕೊಟ್ಟಿರುವಂತಹ ಕೈಪಿಡಿ ಭಗವದ್ಗೀತೆ. ನಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿರಬಹುದು. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಜೀವನದ ಗುರಿ ಏನು? ನಾನು ಹೇಗೆ ನಿಜವಾದ ಸುಖವನ್ನು ಸಾಧಿಸಬಹುದು? ಎಸ್ಪೆಷಲಿ ಯುವಕರಿಗೆ ಪ್ರಶ್ನೆಗಳಿರುತ್ತೆ. ಹೇಗೆ ನಾನು ಕೆಟ್ಟ ಚಟಗಳಿಂದ ದೂರ ಇರಬಹುದು? ಹೇಗೆ ನಾನು ಜೀವನದಲ್ಲಿ ಯಶಸ್ವಿಯಾಗಬಹುದು? ಯಾವ ಮಾರ್ಗವನ್ನು ನಾನು ಸ್ವೀಕರಿಸಬೇಕು? ಯಾವ ಕರಿಯರ್ ಪಾತನ್ನು ನಾನು ಚೂಸ್ ಮಾಡಬೇಕು? ಈ ರೀತಿ ಹಲವಾರು ಪ್ರಶ್ನೆಗಳಿರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆ ನಮ್ಮ ಸನಾತನ ಸಂಸ್ಕೃತಿಯ ಬಹುಮುಖ್ಯವಾದಂತಹ ಗ್ರಂಥ. ಭಾರತೀಯರಾದವರೆಲ್ಲರೂ ದಯವಿಟ್ಟು ಭಗವದ್ಗೀತೆಯನ್ನು ಓದಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿ. ಹರೇ ಕೃಷ್ಣ.